ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಏನಾದರೂ ಹೇಳಕ್ಕಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನು ನಿಮಗೆ ಅವರೆಕಾಳು ಪಲ್ಯ ಅಥವಾ 2 in 1 ಅಂದರೆ ಅವರೆಕಾಳು ಪಲ್ಯನೂ ಹೌದು, ಸಾಂಬಾರು ಹೌದು, ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಇದಕ್ಕೆ ನಾನಿಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಹೆಸರು ಇದೆ ಅನಿಸುತ್ತೆ, ಬಟ್ ಈ ಕಾಳಿಗೆ ಏನೋ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಒಂದು ಪಾತ್ರೆಗೆ ಏನು ನಾವು ಬಿಡಿಸ್ಕೊಂಡಿರ್ತೀವಲ್ವ ಅವರೆಕಾಳು, ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅಟ್ಲೀಸ್ಟ್ ಒಂದು 2 ವಿಷಲ್ ಬರೆಸ್ಕೊಳ್ಳಿ, ಸಾಕು, ಜಾಸ್ತಿ ಬೇಡ, 2 ವಿಷಲ್ ಸಾಕಾಗತ್ತೆ. ಸೊ ಇದು ವಿಷಲ್ ಬರ್ತಿರುವಾಗ ಮಸಾಲ ಐಟಮ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಆನಿಯನ್ನು ನೀವೇನಾದ್ರೂ ಸಣ್ಣದಾಗಿ ಕಟ್ ಮಾಡಬೇಕು ಅಂತಿಲ್ಲ, ಏಕೆಂದರೆ ಅದನ್ನು ಮಸಾಲ ಮಾಡ್ಕೊಳ್ಳೋದಕ್ಕಾದ್ರಿಂದ. ಹಾಗೆ ಅದಕ್ಕೆ 1 ಟೊಮ್ಯಾಟೊ ಹಾಕಿದ್ದೀನಿ ನಾನಿಲ್ಲಿ. ಸೊ ಇದೆರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅಂದರೆ ತುಂಬ ಬಾಯ್ಲ್ ಆಗಬೇಕು ಅಂತಲೂ ಇಲ್ಲ, ಸ್ವಲ್ಪ ಆದ್ರೂ ಸಾಕು. ಸೊ ಇದು ಫ್ರೈ ಆಗಬೇಕು ಸ್ವಲ್ಪ, ಅಂದರೆ ರುಬ್ಕೋಬೇಕು. ಹಸಿ ಹಾಕಿದರೆ ಅಷ್ಟು ಚೆನ್ನಾಗಾಗಲ್ಲ ಅನ್ನೋ ಕಾರಣದಕ್ಕೆ ನಾನಿಲ್ಲಿ ಮಸಾಲಾನ ಹುರಿದು ಹಾಕೋತಾ ಇದ್ದೀನಿ. ಇದಕ್ಕಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಹಾಗೆ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಹಾಗೆ ಹಾಕಿದರೆ ತುಂಬ ಚೆನ್ನಾಗಾಗತ್ತೆ. ಆಮೇಲೆ ಕೊಬ್ಬರಿ, ಕೊಬ್ಬರಿ ಇಲ್ಲಾಂದರೆ ಕಾಯಿ ತುರಿನೂ ನಡೆಯುತ್ತೆ. ಹಾಗೆ ಕೊಬ್ಬರಿ ಹಾಕ್ಕೊಂಡು ಸೊ ಮಸಾಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ನಿಮ್ಮ ಹತ್ರ ಧನಿಯಾ ಕಾಳಿತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಪೌಡರ್ ಇದೆ ಅಂತಂದರೆ ಮಿಕ್ಸಿ ಮಾಡುವಾಗಲೇ ಹಾಕ್ಕೊಳ್ಳಿ. ನಾನಿಲ್ಲಿ ಕಾಳಿರೋ ಕಾರಣಕ್ಕೆ ಧನಿಯಾ ಕಾಳನ್ನ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವಾಗ ಮಸಾಲ ಐಟಮ್ಸು ಇಷ್ಟೇ. ಇದಕ್ಕಿನ್ನು ಎಕ್ಸ್ಟ್ರಾ ಏನೋ ಹಾಕ್ಕೋಬೇಕು ಆ ಥರ ಏನಿಲ್ಲ. ಬೇಕು ಅಂತಂದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಇದು ಆಪ್ಷನಲ್. ಸೊ ನೋಡಿ, ಇವಾಗ ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ತಣ್ಣಗೆ ಆದಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದು. ಇದಕ್ಕಿಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಸೊ ಧನಿಯಾ ಪೌಡರ್ ಹಾಕೋದಾದರೆ ಇವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಹಾಗೆಯೇ 1 ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಇದಕ್ಕೆ ನಾನು ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸೊ ಈಗ ಏನು, ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ರುಬ್ಬಿದಾದಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಬಿಟ್ಟು ನೀವೇನು ಮಸಾಲ ಮಾಡ್ಕೊಂಡಿರ್ತೀರಲ್ಲ ರುಬ್ಬಿ, ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಜೀರಿಗೆ, ಹಾಗೆ ಕರಿ ಲೀಫು ಮತ್ತು ಸಾಸಿವೆ ಇಷ್ಟನ್ನು ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ಪಟ ಅನ್ನೋ ಸೌಂಡ್ ಬರುತ್ತಲ್ಲ, ಆಗ ಏನಿದೆ ಅದು ನಾವು ರುಬ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ ರುಬ್ಕೊಂಡಿರೋ ಮಸಾಲ ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ. ಅಂದರೆ ನಾನಲ್ಲಿ 2 ಲೋಟ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು, ಕಮ್ಮಿ ಬೇಕಿದ್ರೂ ಹಾಕ್ಕೋಬೋದು. ಸೊ ಇದು ಏನು ಕುದಿಯುತ್ತಲ್ವ, ಕುದೀತಾ ಇರಬೇಕಾದ್ರೆ ಸೊ ನೀವು ಇದಕ್ಕೆ ಏನು ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಅವರೆಕಾಳು, ಇದನ್ನು ಹಾಕ್ಕೋಬೇಕು. ಸೊ ಇದು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅಷ್ಟೇ. ಇಷ್ಟು ಹಾಕಿದ ಮೇಲೆ ನಿಮಗೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಬಾಯ್ಲ್ ಮಾಡಬೇಕಾಗತ್ತೆ, ನಿಮಗೆ ಗ್ರೇವಿಯ ತಿಕ್ನೆಸ್ ಬರಬೇಕು ಅಂದಾಗ. ಸೊ ನೋಡಿ, ಈ ಥರ ಆಗುತ್ತೆ. ಸೊ ತುಂಬ ಚೆನ್ನಾಗಿರುವಂಥ ಒಂದು ರೆಸಿಪಿ. ನೀವೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್, ಬಾಯ್. ಹಾಗೆಯೇ ನಿಮಗೆ ಗೊತ್ತಿರೋ ರೆಸಿಪಿ ಯಾವುದಾದ್ರೂ ನಾನು ಟ್ರೈ ಮಾಡಬೇಕು ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ನನಗೆ ಆ ರೆಸಿಪಿನ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ, ನಾನು ಟ್ರೈ ಮಾಡ್ತೀನಿ. ಓಕೆ ಗೈಸ್, ಬಾಯ್. ಥ್ಯಾಂಕ್ ಯು.